ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳು 143ನೇ ಅಧ್ಯಾಯ ಮೊದಲನೇ ವಚನ. ಕೀರ್ತನೆ 143:1. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗಳು, ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಆತನು ಅನುಗ್ರಹಿಸಲಿ. ಇಲ್ಲಿ ಭಕ್ತನು ದೇವರ ಮುಂದೆ ಪ್ರಾರ್ಥನೆಯನ್ನು ಇಡ್ತಿದ್ದಾನೆ. ಇಡೀ ಕೀರ್ತನೆ 43ನೇ ಅಧ್ಯಾಯ ಇದು ಹೆಚ್ಚು ಕಡಿಮೆ ಬಹುತೇಕ ಇದು ಪ್ರಾರ್ಥನೆಯಾಗಿದೆ. ಹೋರಾಟದಲ್ಲಿ, ಸಂಕಟದಲ್ಲಿ, ವಿಶೇಷವಾಗಿ ಪ್ರಾಣದ ಮೇಲಿನ ಹೋರಾಟ, ಈ ಸಂದರ್ಭಕ್ಕೆ ಆತನು ಪ್ರಾರ್ಥಿಸ್ತಿದ್ದಾನೆ. ಹಾಗಾಗಿ ಆತನ ಪ್ರಾರ್ಥನೆ ಆರಂಭವೇ ಹೀಗಿದೆ: ಯೆಹೋವನೇ, ನನ್ನ ಪ್ರಾರ್ಥನೆ ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗಳು. ಈಗ ಆತನು ಹೇಳುವಾಗ ನಿನ್ನ ನೀತಿ ಸತ್ಯತೆಗಳಿಗೂ ಅನುಸಾರವಾಗಿ, ಒಂದು ವೇಳೆ ಅದನ್ನು ಬಿಡಿಸೋದ್ರೆ ನಿನ್ನ ನೀತಿ ನಿನ್ನ ಸತ್ಯತೆ, ಅಂದರೆ ನಿನ್ನ ನೀತಿ ನಿನ್ನ ನಂಬಿಗಸ್ತಿಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ಸತ್ಯತೆ, ನಂಬಿಗಸ್ತಿಗೆ ಹೆಚ್ಚು ಕಡಿಮೆ ಒಂದೇ ಪದ. ನಾವು ಅದನ್ನು ಇನ್ನೊಂದು ಭಾಷಾಂತರದಲ್ಲಿ ಹೋದರೆ ನಮಗೆ ಹೀಗೆ ಅದು ಅರ್ಥವಾಗ್ತದೆ, ಸ್ಪಷ್ಟವಾಗ್ತದೆ. Hear my prayer, O Lord, give ear to my supplications. In thy faithfulness answer me, and in thy righteousness. ಹಾಗಾದರೆ answer me in your faithfulness, answer me in your righteousness. ಹಾಗಾದರೆ ದೇವರೇ, ನಿನ್ನ ನಂಬಿಗಸ್ತಿಗೆ ಅನುಸಾರವಾಗಿ ನನಗೆ ಸದುತ್ತರವನ್ನು ಕೊಡು, ನಿನ್ನ ನೀತಿಗನುಸಾರವಾಗಿ ಸದುತ್ತರವನ್ನು ಕೊಡು ಎಂಬುದಾಗಿ ಭಕ್ತನು ಕೇಳ್ತಿದ್ದಾನೆ. ಹಾಗಾದರೆ ದೇವರಲ್ಲಿ ನಾವು ಪ್ರಾರ್ಥಿಸೋದಕ್ಕೆ ನಿರ್ದಿಷ್ಟ ಕಾರಣವಿದೆ. ಆತನಲ್ಲಿ ನಂಬಿಗಸ್ತಿಕೆ ಇದೆ, ಆತನಲ್ಲಿ ನೀತಿ ಇದೆ. ಆತನ ನಂಬಿಗಸ್ತಿಕೆಗೆ, ಆತನ ನೀತಿಗೆ ವಿರುದ್ಧವಾಗಿ ನಮಗೆ ಹೋರಾಟಗಳು ಬರುವಾಗ ಆಗ ನಾವು ದೇವರ ನಂಬಿಗಸ್ತಿಕೆಯನ್ನು, ದೇವರ ನೀತಿಯನ್ನು ಆತುಕೊಳ್ಳಲಿಕ್ಕೆ ಆಗ್ತದೆ ಎನ್ನುವಂಥದ್ದು ಸ್ಪಷ್ಟವಾದ ವಿಷಯ. ಇಲ್ಲಿ ಪ್ರಾಣದ ಮೇಲಿನ ಹೋರಾಟ, ಮರಣದ ಆಪತ್ತಿನಲ್ಲಿರುವಂಥ ಈ ಭಕ್ತನು ಅಥವಾ ಪ್ರತಿ ಕೀರ್ತನೆಗಳಲ್ಲಿ ಕ್ರಿಸ್ತನು ಆತನು ಶಿಲುಬೆ ಮರಣಕ್ಕೆ ಆತನು ಹೋಗುವಾಗ, ಆತನ ಪ್ರಾಣ ಈಗ ಹಿಂಸಿಸಲ್ಪಟ್ಟಿರುವಾಗ, ಹಾಗಾದರೆ ದೇವರ ನೀತಿಯಲ್ಲಿ ಏನಿದೆ, ದೇವರ ನಂಬಿಗಸ್ತಿಕೆಯಲ್ಲಿ ಏನಿದೆ? ಜೀವವಿದೆ, ಮರಣವೆಂಬುದಿಲ್ಲ. ಹಾಗಾದರೆ ಈಗ ಆತನು ದೇವರಲ್ಲಿರುವ ಜೀವವನ್ನು ಈಗ ಹಿಡಿದು ಆ ಜೀವುಳ್ಳ ದೇವರ ನಂಬಿಗಸ್ತಿಕೆ, ಜೀವುಳ್ಳ ದೇವರ ನೀತಿಯನ್ನು ಹಿಡಿದು ಈಗ ಪ್ರಾರ್ಥಿಸ್ತಿದ್ದಾನೆ, ನನಗದು ಬೇಕೆಂಬುದಾಗಿ. ಹಾಗಾಗಿ ನಂತರದಲ್ಲಿ 3ನೇ ವಚನಕ್ಕೆ ಬರುವಾಗ ಆತನು ಪ್ರಾಣದ ಒಂದು ಹೋರಾಟವನ್ನು ಆತನು ತಿಳಿಪಡಿಸ್ತಿದ್ದಾನೆ. ಹೇಗೆ ಹೇಳ್ತದೆ? ವೈರ್ಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ. 143ನೇ ಕೀರ್ತನೆಯ 11ನೇ ವಚನದ 2ನೇ ಭಾಗಕ್ಕೆ ಬರುವಾಗ, ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ಕಾರಣ ಪ್ರಾಣ ಈಗ ಆಪತ್ತಿನಲ್ಲಿದೆ, ಜೀವ ಆಪತ್ತಿನಲ್ಲಿದೆ. ವೈರಿ ಈತನನ್ನು ಏನು ಮಾಡಿದ್ದಾನೆ? ಕಾರ್ಗತ್ತಲೆಲ್ಲ ಹಾಕಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. ಬಹುಕಾಲ ಸತ್ವವನ್ನಂತಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ನನ್ನ ಆತ್ಮ ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ ಎಂಬುದಾಗಿ ಹೇಳ್ತಿದ್ದಾನೆ. ಇದಕ್ಕೆ ಕಾರಣ ಪ್ರಾಣಾಪಾಯ, ಜೀವದ ಬಾಧೆ. ಹಾಗಾಗಿ ಮುಂದಿನ ಎಲ್ಲ ಸಂಗತಿಗಳನ್ನ ಹಾಗೇ ನೋಡ್ತಾ ಹೋದರೆ ನಮಗೆ ಇದೇ ಇಲ್ಲಿ ಈತನು ತನಗೆ ಪ್ರಾಣವು ಜೀವ ಉಳಿಯಬೇಕು ಅಥವಾ ಅದು ತಿರುಗಿ ನನಗೆ ಬೇಕೆಂಬಂಥ ಅಂಶವನ್ನೇ ಆತನು ಮಾತನಾಡ್ತಾನೆ. ಹಳೆಯ ದಿನಗಳನ್ನು ನೆನೆಸಿಕೊಳ್ತಾನೆ. ಯಾಕೆ? ಯೇಸು ಕ್ರಿಸ್ತನು ದೇವಾದಿ ದೇವನು, ಆತನ ಮನುಷ್ಯನಾಗಿ ಬಂದವನು, ಆತನ ಭೂಮಿಗೆ ಮನುಷ್ಯನಾಗಿ ಬರೋದಕ್ಕೆ ಮೊದಲು ಆತನ ಜೀವದಲ್ಲಿ ಇದ್ದವನು. ಹಾಗಾಗಿ ಹಳೆಯ ದಿನಗಳನ್ನ ನೆನೆಸಿಕೊಳ್ತಾನೆ. ನಿನ್ನೆಲ್ಲ ಕಾರ್ಯಗಳನ್ನ ಧ್ಯಾನಿಸ್ತೇನೆ. ಹಾಗಾದರೆ ದೇವರ ಪುರಾತನ ಕಾರ್ಯಗಳನ್ನ ಆತನು ಧ್ಯಾನಿಸಿಕೊಳ್ತಿದ್ದಾನೆ. ಆತನ ಕೈ ಕೆಲಸಗಳನ್ನ ಆತನು, ಅಂದರೆ ಸೃಷ್ಟಿಯ ಕಾರ್ಯಗಳನ್ನ ಆತನು ಜ್ಞಾಪಿಸಿಕೊಳ್ತಿದ್ದಾನೆ. ಆತನು ಸೃಷ್ಟಿಸಿದ ಎಲ್ಲ ಸಂಗತಿಗಳಲ್ಲ ಆತನ ಜೀವವನ್ನು ಇಟ್ಟಿದ್ದಾನಲ್ಲ, ಅದನ್ನು ಜ್ಞಾಪಿಸಿಕೊಳ್ತಿದ್ದಾನೆ. ಕೈಯೊಡ್ಡಿ ಬೇಡುತ್ತಾನೆ. ಏನಂತೆ? ಒಣನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮ ನಿನಗಾಗಿ ತವಕ ಪಡ್ತದೆ. ಹಾಗಾದರೆ ಒಣನೆಲಕ್ಕೆ ನೀರು ಹೇಗೆ ಬೇಕು, ಹಾಗೆ ಈಗ ಈತನಿಗೆ ಜೀವ ಬೇಕಾಗಿದೆ. ಒಂದು ವೇಳೆ ದೇವರು ಸದುತ್ತರ ಕೊಡದೆ ಹೋದರೆ ಅಥವಾ ಕೊಡೋದು ತಡವಾದರೆ ಏನಾಗ್ತದೆ ಎಂಬುದಾಗಿ ಆತನು ತಿರುಗಿ ಮಾತನಾಡ್ತಾನೆ. ಅವನೇ ಬೇಗನೆ ಸದುತ್ತರವನ್ನು ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ. ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವರಿಗೆ ನಾನು ಸಮನಾಗಿರುವೆನು. ಹೊತ್ತಾರಿಯಲ್ಲಿ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ. ಹಾಗಾದರೆ ಆತನು ಹೇಳಿಕೊಳ್ತಿದ್ದಾನೆ, ದೇವರೇಂದ್ರ ಈತನ ಕಡೆಯಿಂದ ಮುಖ ತಿರುಗಿಸಿಬಿಟ್ರೆ ಈತನ ಸಮಾಧಿಯಲ್ಲಿ ಸೇರಿದವರಿಗೆ ಸಮನಾಗಿ ಬಿಡ್ತಾನೆ. ನನ್ನ ಸ್ನೇಹಿತರು ಒಬ್ಬರು ತಮ್ಮ ಊರಿನ ಸಮೀಪದ ಊರಿಗೆ ಅವರಿಗೆ ಒಂದು ಪ್ರಾರ್ಥನಾ ಮನವಿ ಬಂದಿತ್ತು. ಆ ಮನೆಯಲ್ಲಿ ಒಬ್ಬ ಯವನಸ್ಥ ಹುಡುಗಿ, ನರ್ಸಿಂಗ್ ಮಾಡ್ತಿದ್ದಂಥ ಹುಡುಗಿ ಸಹೋದರಿ, ಅವರು ಹಾಸಿಗೆಗೆ ಅಂಟಿ ಮಲಗಿದ್ದಾರೆ. ಎದ್ದೇಳಲಿಕ್ಕೂ ಸಾಧ್ಯವಿಲ್ಲ, ಎದ್ದೇಳಲಿಕ್ಕಾಗಲ್ಲ. ಶರೀರ ಪೂರ್ತಿ ಬಳಲಿ ಹೋಗಿದೆ, ಪೂರ್ತಿ ಒಣಗಿ ಹೋಗಿದೆ. ಮರಣ ಒಂದೇ. ಆ ಮರಣ ಯಾವಾಗ ಸಂಭವಿಸ್ತದೆ ಎಂಬುದು ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ
ಪ್ರಾರ್ಥನಾ ಮನೆ ಬರ್ತದೆ. ಅವರು ಹೋಗಿ ಪ್ರಾರ್ಥಿಸ್ತಾರೆ. ಆ ಹುಡುಗಿಗೆ ಪ್ರಾರ್ಥಿಸುವಾಗ ದೆವ್ವದ ಕಾಟ ಇರುವಂಥದ್ದು ಗೊತ್ತಾಗ್ತದೆ. ಪ್ರಾರ್ಥಿಸ್ತಾರೆ, ನಂತರದಲ್ಲಿ ಮತ್ತೆ ಅದೇ ಕಾಟ. ನಂತರ ಅವರು ಇನ್ನೂ ಕೆಲವು ದೇವ್ರ ಸೇವಕರನ್ನ ಕರ್ಕೊಂಡು ಹೋದರು. ಅವರು ಪ್ರಾರ್ಥಿಸುವಾಗಲೂ ಆ ಸಹೋದರಿಯಲ್ಲಿ ದೆವ್ವದ ಕಾಟ ಕಾಣ್ತದೆ, ಆದರೆ ಆ ಹುಡುಗಿಗೆ ಬಿಡುಗಡೆ ಆಗಲ್ಲ, ಮತ್ತದೇ ಬಾಧೆ. ಅಂಥ ಸಂದರ್ಭದಲ್ಲಿ ಅವರು ಪ್ರಾರ್ಥಿಸುತ್ತಲೂ ಆ ಹುಡುಗಿಯನ್ನು, ಆ ಸಹೋದರಿನ ಬದುಕಿಸಬೇಕೆನ್ನುವಂಥ ಹೋರಾಟದಲ್ಲಿ ಪ್ರಾರ್ಥಿಸುತ್ತಲೂ ಅನೇಕ ದೇವರ ಸೇವಕರ ಜೊತೆ ಪ್ರಾರ್ಥಿಸಿ ಅವರ ಬಳಿ ಆಲೋಚನೆಗಳನ್ನು ತಗೊಳ್ತಾ ಇದ್ರು. ಅವರು ಮತ್ತೊಬ್ಬ ಸಹೋದರನ ಸೇರಿಕೊಂಡು ಅವರೊಮ್ಮೆ ಆ ಮನೆಗೆ ಹೋದರು. ಈಗ ಸ್ಪಷ್ಟವಾಗಿ ಅವರಿಗೆ ದೇವರಿಂದ ಮಾರ್ಗದರ್ಶನವಿದೆ. ಅವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಆಗ ದೇವರಿಂದ ಮಾರ್ಗದರ್ಶನ ಉಂಟಾಗಿ ಅವ್ರ ಮನೆಯವರು ಕೇಳಿದರು, ಈ ಸಹೋದರಿಗೆ ಏನಾದರೂ ಮಾಟಮಂತ್ರ ಮಾಡಿ ಆ ಮಾಟಮಂತ್ರ ಮಾಡಿದ ಸಂಗತಿನ ಎಲ್ಲಾದರೂ ನೀವು ಇಟ್ಟಿದ್ದೀರೋ ಅಥವಾ ಬಚ್ಚಿಟ್ಟಿದ್ದೀರೋ? ಮನೆಯವರು ಈ ವಿಷಯ ಪ್ರಸ್ತಾಪ ಮಾಡಿದ ಕೂಡಲೇ ಅವ್ರು ಒಪ್ಪಿಕೊಂಡ್ರು. ಅವರ ಮನೆ ಅಂಗಳಕ್ಕೆ ಕರ್ಕೊಂಡು ಹೋದರು. ಈ ಜಾಗದಲ್ಲಿದೆ. ಅದನ್ನು ತೋಡಿ ತೆಗೆಯುವಾಗ ಆ ಮಾಟಮಂತ್ರ ಮಾಡಿದ ಕೆಲವು ವಸ್ತುಗಳು ಆ ಜಾಗದಲ್ಲಿತ್ತು. ಅದನ್ನು ತೆಗೆದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಟ್ಟು ಅದರ ಮೇಲಿದ್ದ ಆ ದುಷ್ಟಶಕ್ತಿಗಳ ಪ್ರಭಾವವನ್ನು ಮುರಿದ ಕೂಡಲೇ ಇಲ್ಲಿ ಮುರಿತಿದ್ದಾರೆ. ಆ ಸಹೋದರಿ ಒಳಗೆ ಎದ್ದೇಳಲಿಕ್ಕೆ ಆಗದೆ ಅಂಟಿಕೊಂಡಿದ್ದ, ಹಾಸಿಗೆಗೆ ಅಂಟಿಕೊಂಡಿದ್ದ ಸಹೋದರಿ ಹಾಗೆಯೇ ಎದ್ದು ಕುಳಿತರು. ಈಗ ಸ್ಪಷ್ಟ ಮನಸ್ಸಿನಿಂದ, ಸ್ವಸ್ಥ ಮನಸ್ಸಿನಿಂದ ಮಾತನಾಡ್ತಿದ್ದಾರೆ. ನನಗೆ ತುಂಬ ಹೊಟ್ಟೆ ಹಸಿವೆ ಆಗ್ತಾ ಇದೆ, ತಿನ್ನಲಿಕ್ಕೆ ಕೊಡ್ರಿ. ಆ ಸಹೋದರಿಗೆ ಸ್ವಲ್ಪ ಗಂಜಿ ಸಹ ಕುಡಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅನೇಕ ದಿವಸಗಳಿಂದ ಹಾಸಿಗೆಗೆ ಅಂಟಿಕೊಂಡಿದ್ದವರು. ಆ ಮಾಟದ ವಸ್ತುವನ್ನು ನಿಷ್ಕ್ರಿಯಗೊಳಿಸ್ತಿದ್ದ ಹಾಗೆಯೇ ಸಹೋದರಿಗೆ ಹೊಸ ಬಲ ಬಂತು. ಆ ಮರಣದ ಹೋರಾಟ ಬಿಟ್ಟು ಹೋಗೇ ಹೋಯಿತು. ಸಹೋದರೊಳಗೆ ಈಗ ದೇವರು ಅನುಗ್ರಹಿಸಿದ ಜೀವ ಬಂತು. ಆಶ್ಚರ್ಯ. ಆ ಸಹೋದರಿಯೊಂದಿಗೆ ಮದುವೆಯಾಗಿ ಕುಟುಂಬವನ್ನ ನಡೆಸ್ತಿದ್ದಾರೆ, ಸಂಸಾರ ನಡೆಸ್ತಿದ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವೈರಿ ಪ್ರಾಣದ ಮೇಲಾತನು ಆಟ ಆಡ್ತಾನೆ, ಪ್ರಾಣವನ್ನು ಆತನು ಹಿಂಸಿಸ್ತಾನೆ. ಸೈತಾನನನ್ನು ಮರಣಾಧಿಕಾರಿ ಎಂಬುದಾಗಿ ಕರೆಯಲಾಗಿದೆ ವಾಕ್ಯದಲ್ಲಿ. ಇಬ್ರಿಯ 2ನೇ ಅಧ್ಯಾಯದ 14-15ನೇ ವಚನದ ಭಾಗದಲ್ಲಿ ಆತನನ್ನು ಮರಣಾಧಿಕಾರಿ ಎಂಬುದಾಗಿ ಕರೆಯಲಾಗಿದೆ. ಒಬ್ಬೊಬ್ಬ ಮನುಷ್ಯನನ್ನ ಅವನ ಆಯುಷ್ಕಾಲಕ್ಕೆ ಮೊದಲೇ ಹೇಗಾದ್ರೂ ಮಾಡಿ ಅವನನ್ನು ಮರಣದ ಆಪತ್ತಿಗೆ ದೂಡಬೇಕು, ಮರಣಕ್ಕೆ ದೂಡಬೇಕೆಂಬುದು ಆತನ ಪ್ರಯತ್ನ. ಸಮೀಪದಲ್ಲಿ ಒಂದು ಘಟನೆಯನ್ನು ಕೇಳಿಸಿಕೊಂಡೆ. ಇದು ಆಫ್ರಿಕಾದಲ್ಲಿ ನಡೆದ ಘಟನೆ. ಒಬ್ಬ ಯವನಸ್ಥ ಸಹೋದರ, ಆತನಿಗೆ ಹಣ ಮಾಡಬೇಕೆನ್ನುವಂಥ ಮನಸ್ಸು, ಅವನೊಳ್ಳೆಯ ವಿಶ್ವಾಸ, ಯೇಸು ಕ್ರಿಸ್ತ ನಂಬಿದ್ದಾನೆ. ಆದರೂ ಒಬ್ಬನ ಬಳಿ ಹೋದರೆ ಹಣ ಸಿಗ್ತದೆ ಎಂಬುವಂಥ ಒಂದು ಮಾತು ಬಿದ್ದ ಕೂಡಲೇ ಒಬ್ಬನ ಬಳಿಗೆ ಹೋಗ್ತಾನೆ. ಅವನೊಬ್ಬ ಮಾಂತ್ರಿಕ. ನಡೆದ ಘಟನೆ. ಮಾಂತ್ರಿಕ ಹೇಳ್ತಾನೆ, ನೀನು 2 ಬಣ್ಣದ ಪ್ರಾಣಿ, ಅದರಲ್ಲಿ ಬೆಕ್ಕು ಮತ್ತು ನಾಯಿ, ಒಂದು ಬೆಳ್ಳಗಿರಬೇಕು, ಒಂದು ಕಪ್ಪಗಿರಬೇಕು, ಇದನ್ನು ತಕ್ಕೊಂಡು ಬಾ ಅಂತ ಹೇಳ್ತಾನೆ. ಕಪ್ಪು ಬೆಕ್ಕು, ಬಿಳಿ ನಾಯಿ ಹೇಗೂ ಪ್ರಯತ್ನಪಟ್ಟು ತಂದು ಆ ಮಾಂತ್ರಿಕನ ಎದುರಿಟ್ಟಾಗ ಮಾಂತ್ರಿಕ ಹೇಳ್ತಾನೆ, ನೀನು ಇದನ್ನು ಕೊಲ್ಲಬೇಕು. ಸರಿ, ಹಣ ಸಿಗ್ತದೆ ಎಂಬುದಾಗಿ ಕೊಂದ. ಅದರಲ್ಲಿ ಏನು ಮಾಟದ ವಿಚಾರಗಳಿತ್ತು ಅದು ನನಗೆ ಗೊತ್ತಿಲ್ಲ. ಆದರೆ ಆತನು ಕೊಂದ, ರಕ್ತ ಚೆಲ್ಲಿತು. ಕೂಡಲೇ ಆತನು ಎಷ್ಟೋ ದೊಡ್ಡ ಮೊತ್ತ ಹಣವನ್ನು, ವಿಪರೀತ ಹಣವನ್ನು ಕೈಗೆ ಕೊಟ್ಟ. ಮತ್ತೆ ಕೆಲವು ದಿವಸ ಬಿಟ್ಟು ಬರಲಿಕ್ಕೆ ಹೇಳ್ದ. ಮತ್ತೆ ಇದೇ ರೀತಿಯಾಗಿ ಮತ್ತೆ ಮಾಡಲಿಕ್ಕೆ ಹೇಳ್ದ. ಆತನು ಆಗಲೂ ಆ ಪ್ರಾಣಿಗಳನ್ನ ತಕೊಂಡು ಹೋದ, ಅದನ್ನು ಕೊಂದ. ಈಗ ಆತನು ಹೇಳ್ತಾನೆ, ನೀನು ಇನ್ನೂ ಮುಂದುವರಿಬೇಕಾದ್ರೆ ಈಗ ಇದರ ನಂತರದಲ್ಲಿ ಡಿಸೆಂಬರ್ 25ರಿಂದ 31 ಒಳಗೆ, ಇಲ್ಲ ಸರಿಯಾಗಿ 25 ಅಥವಾ 26ನೇ ತಾರೀಕಿಗೆ ನಿನ್ನ ತಾಯಿ ಮತ್ತು ನಿನ್ನ ಅಕ್ಕ ಇಬ್ಬರು ಸಾಯ್ಲಿಕ್ಕಿದ್ದಾರೆ. ಒಮ್ಮೆಲೆ ಗಾಬರಿಯಾದ. ಇದು ನಡೆದ ಘಟನೆ. ಒಮ್ಮೆಲೆ ಗಾಬರಿ ಬೀಳ್ತಾನೆ. ಅಯ್ಯೋ, ಇದು ನನಗೀಗ ಆಗಬಾರ್ದು, ಏನು ಮಾಡಬೇಕೆಂಬುದಾಗಿ ಈಗ ಪೇಚಾಡ್ತಲ್ಲ. ಈ ಹಣವನ್ನು ತಗೊಳ್ರೆ. ಆತನು ಹೇಳ್ತಾನೆ, ಇಲ್ಲ, ನೀನು ಇದಕ್ಕೆ ಸಂಬಂಧಪಟ್ಟ ಯಾವ ಕ್ರಿಯೆಗಳನ್ನ ಮಾಡಬೇಕಾಗಿದೆ ಮಾಡಿ ಆಗಿದೆ, ನಿನಗೆ ಹಣ ಕೊಟ್ಟಾಗಿದೆ. ಈಗ ಇದಕ್ಕೆ ಪ್ರತಿಯಾಗಿ ನಿನ್ನ ತಾಯಿ ನಿನ್ನ ಅಕ್ಕ ಈಗ ಸಾಯ್ಲಿಕ್ಕಿದ್ದಾರೆ. ಒಂದೇ ಗಾಬರಿಯಿಂದ ಅಲ್ಲಿದ್ದ ಒಬ್ಬ ದೇವರ ಸೇವಕರನ್ನ ಹುಡುಕಿ ಓಡಿ ಹೋದ. ಅವನ್ನ ಕೇಳ್ದ, ನಾನಿಂತ ಒಂದು ತಪ್ಪು ಮಾಡಿದ್ದೇನೆ, ನಾನು ಯೇಸು ಸ್ವಾಮಿ ನಂಬಿದವನೇ, ವಿಶ್ವಾಸಿಯೇ, ಆದರೆ ಹಣದ ಆಸೆಯಿಂದ ಆ ಮಾಂತ್ರಿಕ ಹೇಳಿದ ಹಾಗೆ ಆ ಪ್ರಾಣಿಗಳನ್ನ ಬಲಿ ಕೊಟ್ಟೆ, ಹಣ ಸಂಪಾದಿಸಿದೆ, ಮತ್ತೆ ಪ್ರಾಣಿ ಬಲಿ ಕೊಟ್ಟೆ. ಈಗ ಇಂಥ ತಾರೀಕಿಗೆ ನನ್ನ ತಾಯಿ ನನ್ನ ಅಕ್ಕ ಅವರೀಗ ಸಾಯ್ಲಿಕ್ಕಿದ್ದಾರೆ ಎಂಬುದಾಗಿ ಆತನು ಹೇಳಿದ್ದಾನೆ. ಹೇಗಾದ್ರೂ ಮಾಡಿ ಬಿಡಿಸಿ. ದೇವರ ಸೇವಕರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ಪ್ರಾರ್ಥನೆಯಲ್ಲಿ ಕಳೆದು ದೇವರ ಸೂಚನೆಯಂತೆ ನಿರ್ದಿಷ್ಟವಾದ ಒಂದು ರಾತ್ರಿ, ಅವರ ಮಧ್ಯರಾತ್ರಿ ಪ್ರಾರ್ಥನೆಯಲ್ಲಿ ಕಳೀತಾರೆ. ದೇವರು ಹೇಳಿದ ಕಾರ್ಯಗಳನ್ನ ಅವರು ಮಾಡ್ತಾರೆ. ಮಾಟಮಂತ್ರಗಾರರ ಅಥವಾ ಈ ದುಷ್ಟಶಕ್ತಿಗಳ ಕ್ರಿಯೆಗಳನ್ನು ಆ ರಾತ್ರಿ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಇವನ ಮೇಲಿದ್ದ ಆ ಒಂದು ದುಷ್ಟಶಕ್ತಿಗಳ ಪೀಡನೆ ಅದು ಅವನ ತಾಯಿಗೂ ಅವನ ಅಕ್ಕನಿಗೂ ಆಪತ್ತಾಗದಾಗೆ ಅವರು
ಆ ದಿನ ದೇವರ ಮುಂದೆ ಹೋರಾಡ್ತಾರೆ, ದುಷ್ಟಶಕ್ತಿಗಳ ವಿರುದ್ಧವಾಗಿ ದೇವರ ಬಲದಿಂದ ಹೋರಾಡ್ತಾರೆ. ಮರುದಿನ ಬೆಳಿಗ್ಗೆ ಆ ಸಹೋದರನಿಗೆ ಮಾಂತ್ರಿಕನಿಂದ ಫೋನ್, ನೀನು ರಾತ್ರಿ ಏನು ಮಾಡಿದೆ? ಆ ಮನುಷ್ಯ ಈ ರೀತಿಯಾಗಿ ನಡ್ಕೊಂಡಿದ್ರಿಂದ, ಪ್ರಾರ್ಥಿಸಿದ್ರಿಂದ ಈಗ ನಾವು ಮಾಡ್ತಿದ್ದ ಆ ಕಾರ್ಯಗಳಲ್ಲಿ ನಮಗೆ ವಿಪರೀತವಾಗಿ ಚದುರಿಸಿಕೆ ಉಂಟಾಯಿತು. ಇದರ ನಿಮಿತ್ತ ನಿನ್ನ ತಾಯಿ, ನಿನ್ನ ಅಕ್ಕ ಬದುಕಿದ್ದಾರೆ, ಆದರೂ ಒಂದು ಜೀವ ಹೋಗ್ಲೇಬೇಕು, ನಿನ್ನ ಜೀವ ಹೋಗ್ಲಿಕ್ಕಿದೆ. ಮತ್ತೆ ಎದುರಿಗೆ ಸಹೋದರ ಓಡಿ ಬಂದ, ಪಾಸ್ಟರ್ ಈಗ ನೀವು ಮಾಡಿದ ಪ್ರಾರ್ಥನೆ ನಿಮಿತ್ತ ಈಗ ನನ್ನ ತಾಯಿ, ನನ್ನ ಅಕ್ಕ ಸುರಕ್ಷಿತವಂತೆ, ಈಗ ನನ್ನ ಜೀವ ಹೋಗ್ತದೆ ಎಂಬುದಾಗಿ ಹೇಳ್ತಿದ್ದಾರೆ. ದೇವರ ಸೇವಕರು ತಿರುಗಿ ಆತನನ್ನು ಬೆಂಬಲಿಸುವಂತೆ ತಿರುಗಿ ಪ್ರಾರ್ಥನೆಯಲ್ಲಿ ಕಳೆದು ಮತ್ತೆ ದೇವರು ನಿಗದಿಪಡಿಸಿದ ರಾತ್ರಿಯೇ ಇಡೀ ಅವರು ಪ್ರಾರ್ಥನೆ ಹೋರಾಟದಲ್ಲಿ ಕಳೆಯುವಾಗ ಈತನೂ ಈಗ ಬಿಡುಗಡೆ ಆದ. ಮರುದಿನ ಬೆಳಿಗ್ಗೆ ಮತ್ತೆ ಮಾಂತ್ರಿಕನ ಫೋನ್, ನೀನು ಮಾಡಿದ್ದೇನು? ಆ ದೇವರ ಸೇವಕರ ಪ್ರಾರ್ಥನೆಯಿಂದ ಈಗ ನೀನು, ನಿನ್ನ ಮೇಲಿದ್ದಂತಹ ದುಷ್ಟಶಕ್ತಿಗಳ ಹೋರಾಟದಿಂದ ನೀನು ಬಿಡುಗಡೆಯಾಗಿದ್ದಿ. ಅದರ ಒಂದು ಜೀವ ಹೋಗಲೇಬೇಕಾಗ್ತದೆ. ಒಂದು ವೇಳೆ ನನ್ನ ಜೀವ ಹೋಗುವ ಆಪತ್ತಿನಲ್ಲಿ ನಾನಿದ್ದೇನೆ. ಅದೇ ರಾತ್ರಿ ಆ ಮಾಂತ್ರಿಕನ ಸತ್ತು ಹೋದ. ಪ್ರಿಯರೇ, ಈ ರೀತಿಯಾಗಿ ದುಷ್ಟಶಕ್ತಿಗಳ ಬಾಧೆಯಿಂದ ಮರಣದ ಆಪತ್ತಿಗೆ, ಪ್ರಾಣಾಪಾಯಕ್ಕೆ, ಜೀವನಷ್ಟಕ್ಕೆ ತುತ್ತಾದವರು ಅದೆಷ್ಟೋ ಮಂದಿ. ಹಾಗಾದರೆ ಇಂತಹ ಒಂದು ಸಂಕಟದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಅಧ್ಯಾಯದಲ್ಲಿ ಪ್ರಾರ್ಥಿಸಿದ್ದಾನೆ. ಹಾಗಾಗಿ ಭಕ್ತನಲ್ಲಿ ಕೇಳಿಕೊಳ್ತಾನೆ, ನನಗೆ ಕೃಪೆ ತೋರಿ, 12ನೇ ವಚನದಲ್ಲಿ 143, ನನಗೆ ಕೃಪೆ ತೋರಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು, ನನ್ನ ಪ್ರಾಣ ಕಂಟಕರನ್ನೆಲ್ಲ ಕಡಿದು ಹಾಕು, ನಾನು ನಿನ್ನ ಸೇವಕನಲ್ಲವೇ? ನೀನು ದೇವರ ಸೇವಕನಾಗಿರುತ್ತಾರೆ, ನಿನ್ನ ಪ್ರಾಣಕ್ಕೆ ಕಂಟಕ ತರುವವನು, ಅವನಿಗೆ ನಾಶನವು ನಿಶ್ಚಯ. ಹಾಗಾದರೆ ನಿನ್ನ ಜೀವಿತದಲ್ಲಿ ಅಥವಾ ನಿನ್ನ ಕುಟುಂಬದ ಮೇಲೆ ಅಥವಾ ನೀನಿರುವ ಪರಿಸರದಲ್ಲಿ ಯಾರಿಗಾದರೂ ಇಂಥ ಪ್ರಾಣದ ಮೇಲೆ ಹೋರಾಟ ಇರುವುದಾದರೆ ಈ ಅಧ್ಯಾಯದ ಆಧಾರದ ಮೇಲೆ ನೀನು ಪ್ರಾರ್ಥಿಸಲಿಕ್ಕೆ ನಿನಗೆ ಈ ಅಧ್ಯಾಯವು ಲಭ್ಯವಿದೆ. ಮತ್ತು ಯೇಸು ಕ್ರಿಸ್ತನು ಈ ರೀತಿಯಾಗಿ ಈ ಪ್ರಾಣ ಕಂಟಕವನ್ನು ಆತನು ಜಯಿಸಿರುವುದರಿಂದ, ಆತನ ಜಯದಿಂದ ನಿನಗೆ ಬಿಡುಗಡೆ ಇದೆ. ಕಾರಣ ಇಬ್ರಿಯ 2ನೇ ಅಧ್ಯಾಯದ 14-15 ವಚನ ನಮ್ಮನ್ನು ಈ ರೀತಿಯಾಗಿ ಅದು ಉತ್ತೇಜಿಸ್ತದೆ, ಬಲಪಡಿಸ್ತದೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿನ ಅಂದರೆ ಸೈತಾನನನ್ನು ಅಡಗಿಸಿಬಿಡುವುದಕ್ಕೂ, ಮರಣ ಭಯದ ದೇಶದಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಹಾಗಾದರೆ ಮರಣ ಭಯದಿಂದ ಜೀವಮಾನವೆಲ್ಲ ನರಳುವಂಥ ಜನರಿಗೆ ಬಿಡುಗಡೆ ಆಗಬೇಕಂತಲೇ ಯೇಸು ಕ್ರಿಸ್ತನು ತನ್ನ ಮರಣದಿಂದ, ಮರಣಾಧಿಕಾರಿಯಿಂದ ಯೇಸು ಕ್ರಿಸ್ತನನ್ನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮರಣದಿಂದ ಜಯಿಸಿದ್ದಾನೆ. ಹಾಗಾದರೆ ಯೇಸುಗೆ ಜಯಿಸಿರುವುದರಿಂದ ನಿನಗೂ ಬಿಡುಗಡೆ ಆಗಲೇಬೇಕು. ಇದರ ಮಧ್ಯೆ ಯೇಸು ಕ್ರಿಸ್ತನು ಬಹಳ ಎಚ್ಚರಿಕೆಯ ಈ ಪ್ರಾರ್ಥನೆಗಳನ್ನ ಮಾಡ್ತಾನೆ. 8ನೇ ವಚನದಲ್ಲಿ ಹೇಳ್ತಾನೆ, 2ನೇ ಭಾಗದಲ್ಲಿ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿ ಇಟ್ಟಿದ್ದೇನೆ. ಬರೀ ಜೀವ ಬೇಕಾದಲ್ಲಿ, ಜೀವನ ಕಂಡುಕೊಳ್ಳಬೇಕಾಗಿರುವಲ್ಲಿ, ಪ್ರಾಣ ಹೋರಾಟಗಳಿಂದ ಬಿಡುಗಡೆ ಹೊಂದಬೇಕಾಗಿರುವಲ್ಲಿ, ಈಗ ದೇವರು ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಬಯಸ್ತಾನೋ ಆ ಮಾರ್ಗವನ್ನು ದೇವರು ಕಲಿಸಲಿ ಎಂಬುದಾಗಿ ನಾವು ಬಯಸಿ ನಮ್ಮ ಮನಸ್ಸನ್ನು ದೇವರಲ್ಲಿ ಇಡಬೇಕೆಂಬುದಾಗಿ ಹೇಳ್ತಾನೆ. ನಮ್ಮ ಮನಸ್ಸು ಬೇರೆ ಎಲ್ಲಿಯಾದಿರುವುದಾದರೆ ಬೇಗ ಕರ್ತನ ಮೇಲೆ ಅದು ಬರಲಿ. ಮತ್ತೆ ಆತನ ಎಚ್ಚರಿಕೆಯಿಂದ ಪ್ರಾರ್ಥಿಸ್ತಾನೆ. 9ನೇ ವಚನದಲ್ಲಿ, ಯೆಹೋವನೇ, ನಿನ್ನನ್ನೇ ಮೊರೆ ಹೋಗಿದ್ದೇನೆ, ಶತ್ರುಗಳಿಂದ ನಾನು ಬಿಡಿಸು. 10ನೇ ವಚನ ಬಹಳ ಪ್ರಾಮುಖ್ಯವಾದದ್ದು, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು. ಪ್ರಿಯರೇ, ಬೇರೆ ವಿಧದಲ್ಲಿ ನಡೆದು ಪ್ರಾಣಾಪಾಯಕ್ಕೆ ಒಳಗಾಗಿದ್ದರೆ ನಾವು ಮಾಡಲೇಬೇಕಾದ ಪ್ರಾರ್ಥನೆ, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ಕಲಿಸು, ನನ್ನ ದೇವರು ನೀನಲ್ಲವೋ. ಮತ್ತೆ ಆತನು ಹೇಳ್ತಿದ್ದಾನೆ, ಈಗ ದೇವರ ಆತ್ಮನ ಸಹಾಯ ಬೇಡ್ತಿದ್ದಾನೆ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಇಲ್ಲಿ ಪವಿತ್ರಾತ್ಮನಿಗೆ ಒಂದು ಹೆಸರು, ಶುಭಕಾರಿಯಾಗಿರುವ ನಿನ್ನ ಆತ್ಮ. ಹಾಗಾದ್ರೆ ಇಲ್ಲಿ ಪವಿತ್ರಾತ್ಮ ಹೆಸರು. ವಾಕ್ಯದಲ್ಲಿ ಅದನ್ನು ಈ ರೀತಿಯಾಗಿ ಸರಳವಾಗಿ ಭಾಷಾಂತರಿಸಲಾಗಿದೆ. ಅಲ್ಲಿ ಬರ್ತದೆ, ದೈ ಸ್ಪಿರಿಟ್ ಈಸ್ ಗುಡ್, ಅಥವಾ ಯುವರ್ ಗುಡ್ ಸ್ಪಿರಿಟ್. ಹಾಗಾದ್ರೆ ದೇವರ ಶುಭ ಕಾರ್ಯದ ಆತ್ಮ ನಮ್ಮನ್ನು ಮಟ್ಟ ನೆಲದಲ್ಲೇ ನಡೆಸಲು, ಆಪತ್ತಿಲ್ಲದಂಥ ನೆಲ, ಮಾರ್ಗ, ಎಡುವುದಕ್ಕೆ ಅವಕಾಶವಿಲ್ಲದಂಥ ನೆಲ, ಸರಾಗವಾಗಿ ಆಪತ್ತಿಲ್ಲದೆ ನಡೆಯತಕ್ಕ ಜೀವ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಭಕ್ತನು ಆತನ 10ನೇ ವಚನದಲ್ಲಿ ಪ್ರಾರ್ಥಿಸ್ತಾನೆ. ತಿರುಗಿ 11ರಲ್ಲಿ ಕೇಳ್ತಾನೆ, ಯೆಹೋವನೇ, ನಿನ್ನ ಹೆಸರು ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು, ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ಪ್ರೇರಿ, ಹಾಗಾದರೆ ನಮ್ಮ ಪ್ರಾಣ ಉಳಿಯುವಂತೆಯೂ, ನಮ್ಮ ಕುಟುಂಬದ ಪ್ರಿಯರ ಪ್ರಾಣ ಉಳಿಯುವಂತೆಯೂ, ನಮ್ಮ ಪರಿಚಯದವರಲ್ಲಿ ಇಂಥ ಆಪತ್ತಿಗೆ ಒಳಗಾದವರ ಪ್ರಾಣ ಉಳಿಯುವಂತೆಯೂ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಆತನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಜಯಿಸಿ ನಮಗೆ ಯಾವ ಬಿಡುಗಡೆಯನ್ನು ಜೀವವನ್ನು ಕೊಟ್ಟಿದ್ದಾನೋ ಆ ಜೀವದಲ್ಲಿ ನಾವು ಸೇರುವುದಕ್ಕೂ ಈ 143ನೇ ಕೀರ್ತನೆಯನ್ನು ಪ್ರಾರ್ಥಿಸುವುದಕ್ಕೆ ನಾವು ಮುಂದಾಗೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಎಂಥ ನಿನ್ನ ಅದ್ಭುತವಾದ ಕೀರ್ತನೆ 43ನೇ ಅಧ್ಯಾಯಕ್ಕಾಗಿ ಸ್ತೋತ್ರ. ಪ್ರಾಣ ಸಂಕಟದಲ್ಲಿರುವವರು ತಿರುಗಿ ನಿನ್ನಿಂದ ಪ್ರಾಣ ಪಡಕೊಳ್ಳುವಂತೆ, ಜೀವ ಪಡಕೊಳ್ಳುವಂತೆ, ಸಮಾಧಿಯಿಂದ ತಪ್ಪಿಸಿಕೊಳ್ಳುವಂತೆ, ಪ್ರಾಣ ಕಂಟಕರಿಗೆ ಕರ್ತನೆ ನಿನ್ನಿಂದಲೇ ಶಾಸ್ತಿಯಾಗುವಂತೆ, ಅಂಥವ್ರು ನೀನು ಕಡ್ದು ಹಾಕುವಂತೆ,
ಕರ್ತನೆ, ನಾವು ಕರ್ತನೆ ನಿನ್ನ ಮಾರ್ಗವನ್ನು, ಅದರ ಜೀವ ಮಾರ್ಗವನ್ನು ತಿಳ್ಕೊಳ್ಳುವುದಕ್ಕೂ, ನಿನ್ನಲ್ಲೇ ಮನಸ್ಸಿಡುವುದಕ್ಕೂ, ನಿನ್ನನ್ನೇ ಮೊರೆ ಹೋಗುವುದಕ್ಕೂ, ಶತ್ರುಗಳಿಂದ ಬಿಡುಗಡೆ ಆಗುವುದಕ್ಕೂ, ಕರ್ತ ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದಕ್ಕೂ, ನಿನ್ನ ಶುಭ ಕಾರ್ಯದ ಆತ್ಮನ ನಮ್ಮ ಮಟ್ಟದಲ್ಲಿ ನೆಲದಲ್ಲಿ ನಡೆಸುವುದಕ್ಕೂ, ಕರ್ತ ನಿನ್ನ ಹೆಸರು ನಿಮಿತ್ತ ನೀನು ನಮ್ಮನ್ನು ಉಜ್ಜೀವಿಸ ಮಾಡುವುದಕ್ಕಾಗಿ, ಕರ್ತ ನಿನ್ನ ನೀತಿಗನುಸಾರವಾಗಿ ನಮ್ಮ ಪ್ರಾಣವನ್ನು ನೀನು ನಮ್ಮ ವಿಪತ್ತಿನಿಂದ ಬಿಡಿಸುವಂತೆ ಈ ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಕಲಿಸು. ವೈಯಕ್ತಿಕವಾಗಿ ಆದರೂ ಸರಿಯೇ, ಕುಟುಂಬದ ಪ್ರೇರಿಗಾದರೂ ಸರಿಯೇ ಕರ್ತನೆ, ಅಥವಾ ನಮ್ಮ ಆಪ್ತರಿಗಾಗಿಯೂ ಕರ್ತನೆ, ಅವರ ಪ್ರಾಣ ಹೋರಾಟದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಕೀರ್ತನೆಯನ್ನು ಆತುಕೊಳ್ಳುವುದಕ್ಕೆ, ಇದರಲ್ಲಿರುವಂಥ ವಾಕ್ಯಗಳನ್ನ ಆತುಕೊಳ್ಳುವುದಕ್ಕೆ ನಮಗೆ ಕಲಿಸು. ಈ ವಿಧದ ಪ್ರಾರ್ಥನೆಯನ್ನು ನಮಗೆ ಕಲಿಸು. ಈ ಪ್ರೇರಣೆ ಆಶೀರ್ವದಿಸು ಕರ್ತನೆ. ಈ ವಾಕ್ಯವನ್ನು ಕೇಳ್ತಿರುವ ಯಾರಾದರೂ ಇಂಥ ಮರಣ ಆಪತ್ತಿನಲ್ಲಿ ಇರುವುದಾದರೆ ಕರ್ತನೆ, ನೀನು ಮರಣವನ್ನು ಜಯಿಸಿರುವುದರಿಂದ ಈಗ ಅವರ ಮೇಲಿರುವಂಥ ಮರಣ ರದ್ದಾಗಲಿ. ಅವನ ಮರಣದ ಆಪತ್ತಿನಿಂದಲೂ ಮರಣದ ಹಾಸಿಗೆಯಿಂದಲೂ ಬಿಡುಗಡೆ ಮಾಡು ಸ್ವಾಮಿ. ಮರಣಕ್ಕೆ ವೈರಿ ದುಡಿದರೆ ಕರ್ತನಿಂದ ಮಹಾಕೃಪೆಯಿಂದ ಈಗ ಅವರನ್ನು ರಕ್ಷಿಸು. ನಿನ್ನ ಜೀವ ಅವರಲ್ಲಿ ಪ್ರಸರಿಸಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.